ಹಲೋ ಎಲ್ವನ್, ವೆಲ್ಕಮ್ ಟು ಮನೋಸ್ ಲ್ಯಾಬ್ಸ್. ಸೊ ವಿಷಯ ಏನಪ್ಪ ಅಂದರೆ, ಆಫ್ಟರ್ 25 ಇಯರ್ಸ್ ಆದಮೇಲೆ SGTP ಅವರು ಒಂದು ಹೊಸ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಮೆಥಡ್ ಏನಕ್ಕೆ ಯೂಸ್ಫುಲ್ ಅಂತ ತಿಳ್ಕೊಳ್ಳೋಣ. ಸೊ ಬನ್ನಿ. ಸೊ ಆ ಮೆಥಡ್ ಹೆಸರು ಕ್ವೇರಿ ಅಂತ. ಸೊ ಇದಕ್ಕಿಂತ ಮುಂಚೆ ಭಾಳಷ್ಟು ಮೆಥಡ್ಗಳಿದ್ದಾವೆ. ಗೆಟ್, ಪೋಸ್ಟ್, ಪುಟ್, ಡಿಲೀಟ್ ಅಂತ ತುಂಬ ಮೆಥಡ್ಸ್ಗಳಿದೆ. ಇದನ್ನೇನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ, ಸಿಂಪಲ್ ಎಕ್ಸಾಂಪಲ್ ಜೊತೆಗೆ. ಇಲ್ಲೊಂದು ಸಿಂಪಲ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಸಿಂಪಲ್ ಒಂದು ಪ್ರಾಡಕ್ಟ್ ಐ ಡಿ ನೇಮ್, ಪ್ರೈಸ್, ರೇಟಿಂಗ್ ಆ್ಯಂಡ್ ಕ್ವೇರಿ. ಸೊ ಇಲ್ಲೊಂದು ಸರ್ವಿಸಲ್ಲಿ ಸಮ್ ಲಾಜಿಕ್ಸ್ನ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಐಟಮ್ಸ್ ಅಂತ ಅಂದ್ಕೊಡಿ. ಸೊ ಸಮ್ ಲಾಜಿಕ್ಸ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಕಂಟ್ರೋಲರ್ ಕಾಲ್. ಸೊ ಕಂಟ್ರೋಲ್ ಕಾಲಲ್ಲಿ ಜಸ್ಟ್ ಗೆಟ್ ಮೆಥಡ್ಸ್ನ ಹಾಕಿದ್ದೀನಿ. ಸೊ ಗೆಟ್ ಮೆಥಡ್ ಹಾಕಿ ಇದರಲ್ಲಿ ಪಾತ್ ಪ್ಯಾರಮ್, ಇದರಲ್ಲಿ ರಿಕ್ವೆಸ್ಟ್ ಪ್ಯಾರಮ್ನ ಆ್ಯಡ್ ಮಾಡಿದ್ದೀನಿ. ದಟ್ ಈಸ್ ಫಾರ್ ಎಕ್ಸಾಂಪಲ್ ನಮಗೆ ಬೇಕಾಗಿರೋಂಥ ಐಟಮ್ಸ್ನ ಫೆಚ್ ಮಾಡೋಕ್ಕೆ. ಸೊ ಬಿಫೋರ್ ಕ್ವೇರಿ ಪ್ಯಾರಮ್ ಮುಂಚೆ ಏನಿತ್ತು ಅಂತಂದರೆ, ನಾವು ಪೋಸ್ಟ್ ಯೂಸ್ ಮಾಡಿಕೊಂಡು ನಾವು ರಿಕ್ವೆಸ್ಟ್ ಬಾಡಿಯಲ್ಲಿ ನಮಗೆ ಬೇಕಾಗಿರೋಂಥ ಐಟಮ್ಸ್ನ ಸರ್ಚ್ ಮಾಡ್ತಾಯಿದ್ವಿ. ಬಟ್ ಪೋಸ್ಟ್ ಈಸ್ ನಾಟ್ ಸೋ ಯೂಸ್ಫುಲ್. ಏಕೆಂದರೆ ಅದು ಐಡಮ್ ಪೋರ್ಟನ್ನು ಸಪೋರ್ಟ್ ಮಾಡಲ್ಲ. ಐಡಮ್ ಪೋರ್ಟ್ ಅಂದರೆ ಏನು? ಸೊ ನೀವು ಎಷ್ಟೇ ರಿಕ್ವೆಸ್ಟ್ ಕಳಿಸಿದ್ರು ಅದರದ್ದು ಆ್ಯಕ್ಷನ್ ಚೇಂಜ್ ಆಗಬಾರ್ದು. ಬಟ್ ಇಲ್ಲಿ ಪೋಸ್ಟಿಂದ ಏನಪ್ಪ ಅಂತಂದರೆ, ಪೋಸ್ಟ್ ಯಾವಾಗಲೂ ಯೂಸ್ ಮಾಡೋದು ಹೊಸ ಐಟಮ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರನೇ ಈ ಕ್ವೇರಿ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಈ ಕ್ವೇರಿ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಪೋಸ್ಟ್ ಮ್ಯಾಪಿಂಗಲ್ಲಿ ಏನು ರಿಕ್ವೆಸ್ಟ್ ಬಾಡಿಯಲ್ಲಿ ಥಿಂಗ್ಸ್ನ ಕಳಿಸ್ತಾ ಇದ್ವು, ಆ ಥಿಂಗ್ಸ್ನ ನಾವು ಕ್ವೇರಿ ಮೆಥಡ್ ಯೂಸ್ ಮಾಡಿಕೊಂಡು ಅಚೀವ್ ಮಾಡ್ಬೋದು ವಿತ್ ಆನ್ ಐಡಮ್ ಕಂಟೆಂಟ್. ಸೊ ಫಾರ್ ದಟ್ ಕ್ವೇರಿ ಮೆಥಡ್ ಐ ಹ್ಯಾವ್ ರಿಟರ್ನ್ ಸಮ್ ಲಾಜಿಕ್ಸ್ ಹಿಯರ್. ಸೊ ಇವಾಗ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಫಸ್ಟ್ ನಾನು ಪೋಸ್ಟ್ ಮ್ಯಾನ್ ಓಪನ್ ಮಾಡ್ಕೊತೀನಿ. ಪೋಸ್ಟ್ ಮ್ಯಾನ್ ಓಪನ್ ಮಾಡಿಕೊಂಡು ಕನೆಕ್ಟ್ ಆಗಿದೆ. ಸೊ let's run my application. ಸೊ ಇಲ್ಲಿ ನೋಡ್ತಾ ಇರ್ಬೋದು 8080 ನನ್ನ ಅಪ್ಲಿಕೇಶನ್ ರನ್ ಆಗ್ತಿದೆ. ಇವಾಗ ಗೆಟ್ ಅಲ್ವಾ? ಸೊ ಗೆಟ್ ಯಾ ಸೊ ಈ ಗೆಟ್ಟಲ್ಲಿ ನೋಡಿ, ನಾನು ಈ ಕ್ವೇರಿ ಅಲ್ಲಿ ಏನು ಹಾಕಿದ್ದೀನಿ, ಬ್ರ್ಯಾಂಡ್ ಆ್ಯಪಲ್, ಸ್ಯಾಮ್ಸಂಗ್ ಅಂತ ಹಾಕಿದ್ದೀನಿ. ಬಟ್ ತುಂಬ ಕ್ವೇರೀಸ್ ಇತ್ತು ಅಂದರೆ, ಸೊ ದಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಟು ಆ್ಯಡ್ ದೋಸ್ ಥಿಂಗ್ಸ್ ಅಲ್ವಾ ಈ ಕ್ವೇರಿಯಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟು ಗೆಟ್, ನಮಗೆ ಐಟಮ್ಸ್ ಬಂತ 20 ಬರ್ತಾಯಿದೆ. ನೆಕ್ಸ್ಟು ಪೋಸ್ಟ್ ಅಲ್ಲವಾ? ಸೊ ಪೋಸ್ಟಲ್ಲಿ ಕೂಡ ಏನು ಕ್ವೇರೀಸ್ನ ಹಾಕಿದ್ದೀನಿ. ಸೊ ಇಲ್ಲಿ ಬಾಡಿಯಲ್ಲಿ JSON ವ್ಯಾಲ್ಯೂದಲ್ಲಿ ನಮಗೇನು ಬೇಕೋ ಅದನ್ನು ಕೊಟ್ಟಿದ್ದೀನಿ. ಬ್ರ್ಯಾಂಡ್ ಆ್ಯಪಲ್, ಸ್ಯಾಮ್ಸಂಗ್, ಪ್ರೈಸ್ ಮಿನಿಮಮ್ 2000, ಮ್ಯಾಕ್ಸಿಮಮ್ 6000. ಸೊ ಅದು ಫಿಲ್ಟರ್ ಮಾಡಿ ನಮ್ದು ಏನೇನಿದೆ ಅದೆಲ್ಲ ಕೊಡುತ್ತೆ. ಓಕೆ, ಸಪೋರ್ಟೆಡ್ ಮೀಡಿಯಾ ಟೈಪ್ ಇಲ್ಲಿ 401 ಅನ್ಸಪೋರ್ಟೆಡ್ ಮೀಡಿಯಾ ಟೈಪ್ ಅಂತ ಬರ್ತಿತ್ತು. ಸೊ ಬಿಕಾಸ್ ಇಲ್ಲಿ ನಾನು ಟೆಕ್ಸ್ಟ್ ಸೆಲೆಕ್ಟ್ ಮಾಡಿದೆ ರಾದಲ್ಲಿ, ನಾವು ಈಗ JSON ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ನಮಗೆ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಇವಾಗ ಕ್ವೇರಿ ಮೆಥಡ್. ಸೊ ಕ್ವೇರಿ ಮೆಥಡು ನ್ಯೂಲಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇಲ್ಲಿ ನಮಗೆ ಈ ಮೆಥಡ್ಸ್ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡೋಣ, ನಾವು ಇಲ್ಲಿ ಕರ್ಲಲ್ಲಿ ಅದನ್ನು ಪೇಸ್ಟ್ ಮಾಡೋಣ. ಕರ್ಲಲ್ಲಿ ನೋಡ್ತಾ ಇರ್ಬೋದು, ಕಂಟೆಂಟ್ ಟೈಪ್ JSON ಎಕ್ಸೆಪ್ಟ್ ಅಪ್ಲಿಕೇಶನ್ JSON. ಇಲ್ಲಿ ನಾವು ನಮಗೆ ಬೇಕಾಗಿರೋಂಥ ಅಪ್ಲಿಕೇಶನ್ನ ಮೀನ್ಸ್ ನಮಗೆ ಬೇಕಾಗಿರೋ ಐಟಮ್ಸ್ನ ನಾವು JSON ಫಾರ್ಮೆಟಲ್ಲಿ ಪೇಸ್ಟ್ ಮಾಡಿದ್ವಿ. ಸೊ ನಾವು ಇಫ್ ಐ ಹಿಟ್, ಇಟ್ ಶುಡ್ ಗಿವ್ ದ ರೆಸ್ಪಾನ್ಸ್. ಎಸ್, ದ ರೆಸ್ಪಾನ್ಸ್ ಇಸ್ ಕಮಿಂಗ್. ಸೊ
ಯಾ, ದಿಸ್ ಇಸ್ ಆಲ್ ಅಬೌಟ್ ಕ್ವೈರಿ ಮೆಥಡ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.